ನಿಮಗೆ ದಂತ ದಾವನ ಚೂರ್ಣ ಅಂದ್ರೆ ಅರ್ಥ ಆಗಲ್ಲಲ್ವಾ? ನಂಜನಗೂಡು ಹಲ್ಪುಡಿ ಕೇಳಿದ್ರೆ ಯಾವತ್ತಾದ್ರು? ಆ ಫ್ಯಾಕ್ಟ್ರಿ ಹಿಂಬದಿ ಬಂದಿದ್ದೀವಿ. ಆಕ್ಚುಲಿ ಅದೆಲ್ಲ ಪ್ರೊಡಕ್ಷನ್ ನಿಂತೋಗಿದೆ. ನಂಜನಗೂಡಿನ ಫೇಮಸ್ ಆದಂತಹ ನಂಜನಗೂಡು ಹಲ್ಲು ಪುಡಿ 19ನೇ ಶತಮಾನದಲ್ಲಿ ಬ್ರಿಟಿಷ್ ಇದ್ದಂತಹ ಕಾಲದಲ್ಲಿ ಪಂಡಿತ್ ಅವರು ಶುರು ಮಾಡಿದ್ದು ಆಯುರ್ವೇದದ್ದು ಈ ದಂತ ದಾವನ ಚೂರ್ಣ ಅಂದ್ರೆ ನಂಜನಗೂಡು ಹಲ್ಲು ಪುಡಿ. ಏನ್ ಗೊತ್ತಾ ಅಲ್ಲಿ ಮಿಕ್ಸ್ ಮಾಡೋದು? ಮಿಕ್ಸಲ್ಲಿ ಆಕ್ಚುಲಿ ಹೇಗೆ ಮಾಡ್ತಾರೆ ಅಂದ್ರೆ ಈ ಭತ್ತದ ಹೊಟ್ಟು ಬರುತ್ತಲ್ವಾ, ಆ ಹೊಟ್ಟಿಂದ ಮಾಡ್ತಾರಂತೆ. ಭತ್ತದ ಹೊಟ್ಟಿಂದ ನಾವು ಏನ್ ಮಾಡ್ತೀವಿ, ಭತ್ತದ ಹೊಟ್ಟನ್ನ ಏರ್ ಅಟ್ಮಾಸ್ಫಿಯರ್ ಇಂದ ಬರ್ನ್ ಮಾಡ್ತೀವಿ. ಬರ್ನ್ ಮಾಡಿದಾಗ ನಮ್ಗೆ ವೈಟ್ ಆಶ್ ಬರುತ್ತೆ ಅದಲ್ಲ. ಸೊ ವೈಟ್ ಆಶ್ ನ ನಾವು ಲೇಯರ್ ನ ಕಲೆಕ್ಟ್ ಮಾಡಿ ಇದು ಓಕೆ ಅಂದ್ರೆ ಅದ್ರದ್ದು ಮೇಲ್ಪದರದ ಬೂದಿ ಅಟ್ಮಾಸ್ಫಿಯರ್ ಏನಾದ್ರು ಏರ್ ಅಟ್ಮಾಸ್ಫಿಯರ್ ಆಯ್ತು ಬ್ಲಾಕ್ ಆಗ್ಬಿಡುತ್ತೆ. ಓಕೆ ಈಗ ನಿಮ್ದು ಬಾಯ್ಲರ್ಗೆಲ್ಲ ಯೂಸ್ ಮಾಡೋದು ಬ್ಲಾಕ್ ಬರ್ತದೆ. ನಮ್ದು ಸುತ್ತ ಅಟ್ಮಾಸ್ಫಿಯರ್ ಏರ್ ಅಟ್ಮಾಸ್ಫಿಯರ್ ಯೂಸ್ ಮಾಡಿ ಅವಾಯ್ಡ್ ಮಾಡಿ ನಾವು ಬರ್ನ್ ಮಾಡೋದ್ರಿಂದ ಇದು ವೈಟ್ ಬರುತ್ತೆ. ಈ ವೈಟ್ ಲೇಯರ್ ನ ನೋಡ್ಲ ಕೈನಲ್ಲಿ ಚೂರು. ಈ ವೈಟ್ ಲೇಯರ್ ನ ತಗೊಂಡು ನಾವು ಓಕೆ ಏನ್ ಮಾಡ್ತೀವಿ, ಇದು ಕ್ರೋಸ್ಲೈನ್ ಬಾಲ್ ಮೇಲೆ ಇದಾ ಓಕೆ ಕ್ರೋಸ್ಲೈನ್ ಬಾಲ್ಸ್ ಅಂತ ಇರುತ್ತೆ, ಅದರಲ್ಲಿ ಪಲ್ವರೈಸ್ ಮಾಡ್ತೀವಿ. ಪಲ್ವರೈಸ್ ಮಾಡಿ ನಾವು ಗವರ್ಮೆಂಟ್ ರೆಕಗ್ನೈಸ್ ಕಲರ್ ಇದೆ, ಪಿಂಕ್ ಕಲರ್. ಗವರ್ಮೆಂಟ್ ರೆಕಗ್ನೈಸ್ ಫಾಸ್ಟ್ 100 years ಇಂದ ನಾವು ಈಗ ಅದನ್ನ ಯೂಸ್ ಮಾಡ್ತಾ ಇರೋದು. ಓಕೆ ಸೊ ಅದೇ ಕಲರ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಪಲ್ವರೈಸೇಷನ್ ಆದ್ಮೇಲೆ 1 to 2 hours ಪಲ್ವರೈಸೇಷನ್ ಆಗುತ್ತೆ. ಆದ್ಮೇಲೆ ನಾವು ಸೀವಿಂಗ್ ಮಾಡ್ತೀವಿ. ಇಲ್ಲಿಗೆ ಬರುತ್ತೆ 150 ಮೈಕ್ರೋ ಸೀವಿಂಗ್. ಆ ಸೀವಿಂಗ್ ಆದ್ಮೇಲೆ ನಾವೇನ್ ಮಾಡ್ತೀವಿ, ನೆಕ್ಸ್ಟ್ ಬ್ಲೆಂಡ್ ಮಿಕ್ಸಿಂಗ್. ಓಕೆ ಸೀವಿಂಗ್ ಮಾಡ್ಬೇಕಾದ್ರೆ ಕ್ಯಾಲ್ಸಿಯಂ ಕಾರ್ಬನೇಟ್ ಮಿಕ್ಸ್ ಮಾಡ್ಕೋತೀವಿ. ಮಿಕ್ಸ್ ಮಾಡಿ ಆಮೇಲೆ ಬ್ಲೆಂಡ್ ಮಿಕ್ಸಿಂಗ್ ನಮ್ದು ಒಟ್ಟು 8 ಐಟಮ್ ಬರುತ್ತೆ. ಓಕೆ 8 ಐಟಮ್ಸ್ ಬರುತ್ತೆ. ಓಕೆ ನಮ್ಗೆ ಗೊತ್ತಿರೋದು ಒಂದೇ ಒಂದು ದಂತ ದಾವನ ಚೂರ್ಣ ಅಂದ್ರೆ ಹಲ್ಪುಡಿ, ನಂಜನಗೂಡು ಹಲ್ಪುಡಿ. ಹಲ್ಪುಡಿಗೆ ನಾವೇನ್ ಮಾಡ್ತೀವಿ, ಬ್ಲೆಂಡ್ ಮಿಕ್ಸ್ ಮಾಡ್ತೀವಿ. ಬೋನಿ ಹಾಲು, ತೈಮ ಹಾಲು, ಮೆಂತಾಲು, ಯೂಕ್ಲಿಪ್ಟಸ್, ಓಕೆ ಪೆಪರ್ಮೆಂಟ್ ಆಯಿಲ್, ಕ್ಲೋವ್ ಆಯಿಲ್, ಮಿಥೈಲ್ ಸ್ಯಾಲಿಸಿಲೇಟ್, ಟೋಟಲ್ 8 ಐಟಮ್ಸ್ ಬರುತ್ತೆ. ಕ್ಯಾಂಫರು, ಬೋರ್ನಿ ಹಾಲು, ಮೆಂತಾಲು, ತೈಮ ಹಾಲು, ಕ್ರಿಸ್ಟಲ್ಸು. ಆ್ಯಂಡ್ ನೆಕ್ಸ್ಟ್ ಅದು ಲಿಕ್ವಿಡ್ಸ್ಗೆ ಪೆಪರ್ಮೆಂಟ್ ಆಯಿಲು, ಮೆಥೈಲ್ ಸ್ಯಾಲಿಸಿಲೇಟು, ಯೂಕ್ಲಿಪ್ಟಸ್, ಕ್ಲೋವ್ ಆಯಿಲ್ ಅಷ್ಟು ಮಿಕ್ಸ್ ಮಾಡ್ತೀವಿ. ಕ್ಲೋ ಅಂದ್ರೆ ಲವಂಗದ ಅದಷ್ಟು ಮಿಕ್ಸ್ ಮಾಡ್ತೀವಿ. ಮಿಕ್ಸ್ ಮಾಡಿ ಬ್ಲೆಂಡಿಂಗ್ ಮಾಡ್ತೀವಿ. ಬ್ಲೆಂಡಿಂಗ್ ಮಾಡಿ ನಾವು ಸ್ವೀಟಿಂಗ್ ಏಜೆಂಟ್ಗೆ ಸಾಲ್ಯುಬಲ್ ಸೋಡಿಯಂ ಸ್ಯಾಕ್ರಿನ್ ಯೂಸ್ ಮಾಡ್ತೀವಿ. ಫಾರ್ ಸ್ವೀಟ್ಗೆ ಅದು ಸಾಲ್ಟ್ಗೆ ಇನ್ಸ್ಟೆಡ್ ಆಫ್ ಸ್ಯಾಕ್ರಿನ್ ವಿ ಯೂಸ್ ಟೇಬಲ್ ಸಾಲ್ಟ್. ಓಕೆ ಸೊ ಇಷ್ಟು ಪ್ರೋಸೆಸ್ ನಡೆಯುತ್ತೆ. ಇದು ಸೀಡಿಂಗ್ ಆದ್ಮೇಲೆ ಅದು ಮಿಕ್ಸರ್ ಇದು ಯಾವ ಹಂತದಲ್ಲಿದೆ ಇವಾಗ? 150 ಮೈಕ್ರೋನ್. ಇದು ಯಾವ ಹಂತದಲ್ಲಿದೆ? ಮಿಕ್ಸ್ ಆಗಿದೆ, ಔಟ್ಪುಟ್ ಬಂದಿದೆ? ಇಲ್ಲ, ಓನ್ಲಿ ಕಲರ್ ಪೌಡರ್. ಇದು ಕಲರ್ ಪೌಡರ್, ಅನ್ಬ್ಲೆಂಡೆಡ್ ಪೌಡರ್. ಓಕೆ ಅನ್ಬ್ಲೆಂಡೆಡ್ ಪೌಡರ್. ಬ್ಲೆಂಡೆಡ್ ಪೌಡರ್ ಬಂದು ನಿಮ್ಗೆ ಅಲ್ಲಿ ಸಿಗುತ್ತೆ. ಇದರಲ್ಲಿ ಮಿಕ್ಸಿಂಗ್ ಆಗುತ್ತೆ ಮಿಕ್ಸರ್ ಇದು. ಓಕೆ ಎಲ್ಲವನ್ನ ಮಿಶ್ರಣ ಮಾಡುವಂಥದ್ದು ಇದು. ಮಿಕ್ಸ್ ಮಾಡಿ ಇಲ್ಲಿ ಬ್ಲೆಂಡಿಂಗ್ ಮಿಕ್ಸ್ ಮಾಡ್ತೀವಿ. ಫೈನ್ ಎಸ್ಟಿನ ಕ್ಯಾಲ್ಸಿಯಂ ಕ್ಲೋರೈಡ್ ಮಿಕ್ಸ್ ಮಾಡ್ತೀವಿ. ಓಕೆ ಇದು ಸಾಲ್ಟ್ ಮಿಕ್ಸರ್, ಇದು ಸ್ವೀಟ್ ಮಿಕ್ಸರ್. ಸಾಲ್ಟ್ಗೆ ಬೇರೆ, ಸ್ವೀಟ್ಗೆ ಬೇರೆ. ಇದು ಸಾಲ್ಟ್ಗೆ ಮಿಕ್ಸ್ ಆಗುತ್ತೆ, ಇದು ಸ್ವೀಟ್ಗೆ. ಓಕೆ ಸೊ ದೆನ್ ನೆಕ್ಸ್ಟ್ ಪ್ರೋಸೆಸ್ ಆಫ್ಟರ್ ಬ್ಲೆಂಡಿಂಗ್ ಪೌಡರ್ನ ಕೆಳಗೆ ಹಾಕ್ತೀವಿ. ಟೇಕ್ಸ್ 1.5 hours ಬ್ಲೆಂಡಿಂಗ್ ಆಗುತ್ತೆ. ಆಮೇಲೆ ಫೈನ್ ಪೌಡರ್, ಫಿನಿಶಿಂಗ್ ಪೌಡರ್. ಇದು ಫೈನಲ್ ಆಗಿ ಬರುವಂಥದ್ದು. ಇದು ಟೇಸ್ಟ್ ಇರುತ್ತೆ ನೋಡಿ. ಇದು ಬಾಯಿಗೆ ಹಾಕಿದಾಗ ಸ್ವೀಟ್ನೆಸ್ ಬರುತ್ತೆ. 75 ಗ್ರಾಮ್ ಕಂಟೈನರ್ಸ್, ಓಕೆ, ಸ್ವೀಟ್ ಸಾಲ್ಟ್ ಎಲ್ಲ ಮಾಡ್ತೀವಿ. ಸೊ ಇವಾಗ ಇದು ಔಟ್ಪುಟ್ ರೆಡಿ ಆಗಿದೆ ಹಲ್ಲನ್ನ ಉಜ್ಜೋದಕ್ಕೆ. ಸ್ವೀಟು ಸಾಲ್ಟ್ ಸಾಲ್ಟ್ ಇಷ್ಟು ಬರುತ್ತೆ. ಇದು ನುಗ್ಗಿದ್ರೆ ಏನಾಗಲ್ಲ? ಏನಾಗಲ್ಲ. ಯಾಕಂದ್ರೆ ಏಷ್ಯಾದ ಫಸ್ಟ್ ಟೂತ್ ಪೌಡರ್ ಬಂದಿದ್ದು ಇಲ್ಲಿ ಏಷ್ಯಾದಲ್ಲೇ ಪ್ರಪ್ರಥಮವಾಗಿ. ಆಮೇಲೆ ಬೇರೆ 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 ಕಂಪನಿಗಳು ಬಂತು. ಯಾಕಂದ್ರೆ ಪಂಡಿತ್ ಅವ್ರು ಮಾಡಿದ್ದು ಫಸ್ಟ್ ಫಾರ್ಮುಲಾ ಇದು. ಒಡೆಯರ್ ಅವರು ಅವಾರ್ಡ್ ಎಲ್ಲ ಕೊಟ್ಟು ಇದೆಲ್ಲ ಮಾಡಿದ್ರಲ್ಲ, ಏಷ್ಯಾದ ಫಸ್ಟ್ ಟೈಮು. ಅದು ಟೋಟಲ್ ಹಿಸ್ಟ್ರಿ, ಅದು ರೆಕಾರ್ಡ್ ಎಲ್ಲ ಅಲ್ಲಿದೆ. ಸೊ ಇದು 75 ರೂಪಾಯಿಗೆ ಸಾಲ್ಟ್, 75 ಗ್ರಾಮ್ಸ್. ಇದು ಸಾರಿ 75 ಗ್ರಾಮ್ಗೆ 90 rupees, 90 ರೂಪಾಯಿ. ಇದು 75 ಗ್ರಾಮ್ಸ್, ಇದು 90 rupees. ಓಕೆ, ನನ್ನ ಕಣ್ಣು ಥರ ಇದು ಮಂಜು ಆಗ್ತಾ ಇದೆ. ಕರೆಕ್ಟಾಗಿ ಅಲ್ಲಿ ಇರ್ತೀರಾ? ಸಿಕ್ತು.
ಓಕೆ, ಇದು ಅದು ಪಾಕೆಟ್ ಬರುತ್ತಲ್ಲ ಮುಂಚೆ ತರ ಕಾಕಿ ಕಲರ್ದು. ಸ್ವೀಟ್ ಸಾಲ್ಟ್ ಬೇರೆ ಹಾ, ಯಾಕಂದ್ರೆ ಇದೆಲ್ಲರೂ ತುಂಬಾ ಚೈಲ್ಡ್ಹುಡ್ ಶುರು ಆಗಿರೋದು 90s ಅಲ್ಲಿ ಮೇನ್ ಇದು ಸರ್. ಇದು ಈ ಪೌಡರ್ ಇಂದಲೇ 100 ಇಯರ್ಸ್ ಇಂದ ಯಾವ್ದು ಮೋಲ್ಡಿಂಗ್ ಯಾವ್ದು ಚೇಂಜ್ ಆಗಿಲ್ಲ. ಹಾ, ಸೇಮ್. ಓಕೆ, ವಾವ್, ಬಿ ಪಂಡಿತರದು ಅದು ಮೊನೋಗ್ರಾಮ್. ಸೇಮ್ ಅದೇ ದಂತಧಾವನ ಚೂರ್ಣ. ಇದೆಷ್ಟು ಒಂದಕ್ಕೆ? ಇದು ಬಂದು ಈಗ 15 rupees. 15 ರೂಪಾಯಿಗೆ. ಇದು 15, ಇದು 15. ಸಾಲ್ಟ್ ಬೇಕಾ ತಗೋ, ಸ್ವೀಟ್ ತಗೋಬಹುದು. ಓಕೆ, ಇದು ಬೇರೆ. ಇದು ಸೇಮ್ ಅದೇನೆ ಅದೇ ಹೊಡೆದಲ್ಲ, ಪ್ಯಾಕ್ ಆಗ್ತಾ ಇರೋದು. ಪ್ಯಾಕ್ ಆಗ್ತಾ ಇರೋದು. ಓಕೆ, ಅದಲ್ಲದೆ ಇನ್ನು ನಮಗೆ ಅಂಡರ್ಗ್ರಾಮ್ ಪೌಚಸ್ ಬರುತ್ತೆ ಒಂದು. ಓಕೆ, ಹಾ ಹಾ, ಅದು ಪೌಚ್ ಬರುತ್ತೆ ಇಲ್ಲಿನಾ? ಓಕೆ, ನಂಜನಗೂಡು ಹಲ್ಲು ಪುಡಿನಲ್ಲಿ ವೆರೈಟಿ ಬೇರೆ 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 ಪ್ಯಾಕಿಂಗ್ ಬೇರೆ ಬೇರೆ ಎಲ್ಲ ಒಂದೇನೆ. ಪ್ಯಾಕಿಂಗ್ ಮತ್ತೆ ಆ ಗ್ರಾಮ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಇವ್ರು ಪಂಡಿತರು ಮಾಡಿದಂತಹ ಫಾರ್ಮುಲಾ ಕಂಪ್ಲೀಟ್ ಸೇಮ್, ಬೇರೆ ಬೇರೆ ಕ್ವಾಂಟಿಟಿನಲ್ಲಿ ಚೇಂಜ್ ಆಗಿರೋದಷ್ಟೇ. ಟೂತ್ ಪೇಸ್ಟ್ ಬದಲಾಗಿಲ್ವಾ? ಟೂತ್ ಪೇಸ್ಟ್ ನಾವು ಮಾಡಿದ್ವಿ, ಯಾಕೋ ಅದು ಸರಿ ಇದಾಗಿಲ್ಲ. ಓಕೆ ಓಕೆ ಓಕೆ. ಯಾಕಂದ್ರೆ ಟೂತ್ ಪೌಡ್ರು ಫುಲ್ ಅವಾಗ ಫೇಮಸ್ ಇತ್ತು ಒಂದು ಕಾಲದಲ್ಲಿ. ಅದು ಐ ಥಿಂಕ್ ಈ ನಂಜನಗೂಡು ಹಲ್ಲು ಪುಡಿ ಇದನ್ನು ಯೂಸ್ ಮಾಡದೇ ಇರೋ ಮನೇಲಿ ಅನ್ಸುತ್ತೆ. ಒಂದು ಗಾದೆ ಇದೆಯಲ್ಲ, ಸಾವಿರ ಈಗಲೂ ಅಷ್ಟೇ ಇದು ಫಾಸ್ಟ್ ಮೂವ್ಮೆಂಟ್ ಆಗ್ತಾ ಇದೆ ಈಗ. ಸೊ ಮತ್ತೆ ಇವಾಗ ಹಾ 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 ಹಾ, ಸೊ ಪ್ರವರ್ಧಮಾನಕ್ಕೆ ಮತ್ತೆ ಬರ್ತಾ ಇದೆ ಇವಾಗ ಅದು ಮತ್ತೆ ಇದಕ್ಕೆ. ಆದ್ರೆ ಈಗ ಟೇಸ್ಟ್ಗಳು ಬಂದಿರೋದ್ರಿಂದ ಸ್ವಲ್ಪ ಇದಾಗಿದೆ. ಹಾ, ಬಟ್ ಈಗಲೂ ಹೋಗ್ತಾ ಇದೆ. ಇದಕ್ಕೆ ಅಂತಾನೆ ಜನ ಯೂಸ್ ಮಾಡೋದು ತುಂಬಾ ಇದಾರೆ. ಎಲ್ಲೆಲ್ಲಿ ಕಳಿಸ್ತೀರಾ ಸರ್ ಇದು? ಕರ್ನಾಟಕ ಹೋಗುತ್ತೆ. ಕರ್ನಾಟಕ, ಕಂಪ್ಲೀಟ್ ಕರ್ನಾಟಕ. ಹಾ ಹಾ, ಓಕೆ. ಇದೊಂದು ಸಿಗುತ್ತಾ ಇದು? ತಗೊಳ್ಳಿ. ಇದು ಚಿಕ್ಕಿದೆ, ಕೊಡಿ ಸಾಕು. ಸಿಗಲ್ಲ ಇದು ಮತ್ತೆ. ಇದು ನೋಡೋದಕ್ಕೆ ಇದೊಂದು ಲೆಜೆಂಡ್ರಿ ಪಾಕೆಟ್ ಇದ್ದಂಗೆ ಇದು. ಬ್ಯಾಂಗ್ಳೂರಲ್ಲಿ, ಮೈಸೂರು, ಬ್ಯಾಂಗ್ಳೂರ್ ಎಲ್ಲ ಕಡೆ ಇದೆ. ಅಲ್ಲಲ್ಲಿ ಇದೆ. ನಾವುಗಳು ನೋಡಿ ತುಂಬಾ ವರ್ಷ ಆಯ್ತು ಅಂತ. ನಾವುಗಳು ಇದು ನೋಡಿ ತುಂಬಾ ವರ್ಷ ಆಯ್ತು ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಬಹಳ ಖುಷಿ ಆಯ್ತು ಇದು ನೋಡಿ. ಬರ್ತೀನಿ ಸರ್. ಓಕೆ, ಥ್ಯಾಂಕ್ ಯು. ನೋಡಿ, ನಾವು ನೀವು ಬಳಸಿದಂತಹ ನಂಜನಗೂಡು ಆಯುರ್ವೇದದ ಒಂದು ಹಲ್ಲಿನ ಪುಡಿ ಗೊತ್ತಾಗೋಣ. ಸತತ 2 ಗಂಟೆ ಹುಡುಕಿ 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 ಸಾಕಾಗಿ ಅದೇ ಹಲ್ಲಿನ ಪುಡಿ ಫ್ಯಾಕ್ಟ್ರಿಗೆ ಹೋಗಿ ತಗೊಂಬಂದೆ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್. ಇದ್ರ ಬಗ್ಗೆ ರಿವ್ಯೂ ನಮ್ಮ ಫ್ರೆಂಡ್ ಕೇಳ್ತೀನಿ ರೀ. ಮದವ್ರೆ, ಏನ್ ಹೇಳ್ತೀರಾ ಇದ್ರ ಬಗ್ಗೆ? ನಾವು ಒಂದು ಸಾಲ್ಟ್ ಇದೆ, ಒಂದು ಸ್ವೀಟ್ ಇದೆ. ನೀವು ಟ್ರೈ ಮಾಡಿದ್ರ? ಅಲ್ಲುಜಿದ್ರ? ಅಲ್ಲ ಅಲ್ಲ, ಅಲ್ಲೂ ಇರಲು ಉಜ್ಜಿದ್ರ ಅಂತ. ನಾನು ಚಿಕ್ಕ ವಯಸ್ಸಿದ್ದಾಗ ನಮ್ಮನೇಲಿ ಅದನ್ನ ಯೂಸ್ ಮಾಡ್ತಿದ್ದು. ಆಗ ಅದೊಂಥರ ಹೆಂಗೆ ಅಗಿಯೋದಕ್ಕೆ ಒಂಥರ ಅನಿಸ್ತಾ ಇತ್ತು. ಅಗಿಯೋದಕ್ಕ ಹಲ್ಲುಜ್ಜ ಕೊಟ್ರೆ ಏನ್ ಕಗಿತಿದೆ? ಮಾಮೂಲಿ ಅಚೀವ್ ಮಾಡ್ತಿದ್ವಲ್ಲ ಅದನ್ನ ಅಲ್ಬೇಕಾದ್ರೆ. ಆಗಿನ ಕಾಲದಲ್ಲೆಲ್ಲ ಒಂಥರ ಸ್ವೀಟ್ ಫುಡ್ಸ್ ಅನ್ನೋದು ಅವಾಗ ನಮ್ಗೆ ಏನೋ ಗೊತ್ತಾಗ್ತಿರಲ್ಲ. ಇವಾಗಲೂ ಅನ್ಸುತ್ತೆ ಹಲ್ಪುಡಿ ಟೇಸ್ಟೇ. ಅದಕ್ಕೆ ತಗೊಂಡ್ಬಂದಿದ್ದೀನಿ. ಡೈಲಿ ಯೂಸ್ ಮಾಡಿ. ಆಯುರ್ವೇದ, ನೋ ಕೆಮಿಕಲ್ಸ್, ಭತ್ತದ ಹೊಟ್ಟು ಮತ್ತು ಬೇರೆ 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 ವಿಧಾನ ಮಾಡಿ ಸಾಲ್ಟ್ ಅಂಡ್ ಸ್ವೀಟ್ ಇದೆ. ಥ್ಯಾಂಕ್ ಯು ಸೋ ಮಚ್. ನಂಗೆ ಹಲ್ಪುಡಿ ಕೊಡಿ. ಬಾಯ್.